ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಯೇಸುವಿನ ಮಾತುಗಳನ್ನು ಕೇಳೋಣ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮ ದಿನದ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುತ್ತಾ, ನಮ್ಮನ್ನು ನಾವು ನಿಮಗೆ ಒಪ್ಪಿಸಿಕೊಡುತ್ತಾ, ಈ ದಿನವೆಲ್ಲ ನಿಮ್ಮನ್ನು ಮಹಿಮೆಪಡಿಸಬೇಕೆಂದು ಸಮಾಧಾನವುಳ್ಳವರಾಗಿ ಜಯ ಜೀವಿತ ಜೀವಿಸಬೇಕೆಂಬ ಆಸೆಯುಳ್ಳವರಾಗಿ ಈ ದಿನ ಪ್ರಾರಂಭಿಸುವ ಹಾಗೆ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ. ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ನಿದ್ರೆ ಚೆನ್ನಾಗಿ ಮಾಡುವಾಗ ಎಚ್ಚರಗೊಂಡ್ರೆ ನಾವು ಬಹಳ ಫ್ರೆಶ್ ಆಗಿರುತ್ತೇವೆ, ಸರಿಯಾಗಿರುತ್ತೆ. ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ. ಸುಮ್ಮನೆ ಸಿಟ್ಟಾಗುತ್ತಾ ಇರೋದಾದರೆ, ಕಿರುಚುತ್ತಾ ಬೆಳಗ್ಗೆಯೇ ಬೈಕೊಳ್ಳುತ್ತಾ ಎದ್ದೇಳುವಂಥವರನ್ನು ನೋಡಿರಿ. ಇನ್ನು ದಿನವೆಲ್ಲ ಆ ದಿನ ಅವರಿಗೆ ಅದೇ ರೀತಿಯಾಗಿರುತ್ತೆ. ಅವರ ಜೀವಿತ ಸಮಾಧಾನಕರವಾಗಿರೋದಿಲ್ಲ. ಎಷ್ಟೋ ದಿನಗಳವರೆಗೂ ನಮ್ಮ ಜೀವಿತದಲ್ಲಿ ಈ ದಿನ ಸರಿಯಾಗಿಲ್ಲ, ಈ ದಿನ ನಾನು ಏನು ಮಾಡಲಿಕ್ಕಾಗಲಿಲ್ಲ, ಈ ದಿನ ನಾನು ಎಂದು ಹೀಗೆ ನಿಮ್ಮ ಕುರಿತು ನೀವೇ ದಿಗಿಲು ಪಡುವಂತಹ ದಿನಮಾನಗಳು ಎಷ್ಟಾಗಿವೆ? ಅವೇ ಹೆಚ್ಚಾಗಿವೆಯೋ ಹೇಗೋ? ಸಂತೋಷದಿಂದ ಕಳೆದ ದಿನಗಳಿಗಿಂತಲೂ, ಸಮಾಧಾನದಿಂದ ಕಳೆದ ದಿನಗಳಿಗಿಂತಲೂ, ಏನಾದರೂ ಸಾಧಿಸಿದ ದಿನಕ್ಕಿಂತಲೂ ನಾನು ಏನು ಮಾಡಲಿಕ್ಕಾಗಲಿಲ್ವಲ್ಲ ಎಂದು ದುಃಖ ಪಡುವ ದಿನಗಳೇ ನಿಮ್ಮ ಜೀವಿತದಲ್ಲಿ ಹೆಚ್ಚಾಗಿವೆಯಾ? ಬಹಳಷ್ಟು ಜನರ ಜೀವಿತಗಳು ಹಾಗೆಯೇ ವ್ಯರ್ಥವಾಗ್ತಿವೆ. ಸ್ವಲ್ಪ ನಿಂತು ಆಲೋಚಿಸಿರಿ. ಏನನ್ನು ಸಾಧಿಸುತ್ತಿದ್ದೇವೆ? ಯಾಕೆ ಜೀವಿಸುತ್ತಿದ್ದೇವೆ? ಹೇಗೆ ಜೀವಿಸುತ್ತಿದ್ದೇವೆ? ನನ್ನ ಜೀವಿತದಿಂದ ದೇವರಿಗೆ ಮಹಿಮೆ ಉಂಟಾಗ್ತಿದೆಯಾ? ಕನಿಷ್ಠ ನನ್ನ ಮನೆಯವರಿಗೆ ಮೇಲುಕರವಾಗಿ ಇದ್ದೇನಾ? ನೀವು ದೇವರಿಗೆ ಮಹಿಮೆ ಪಡಿಸುವ ವ್ಯಕ್ತಿ ಆಗಿಲ್ಲದಿದ್ದರೆ ಯಾರಿಗೂ ಆಶೀರ್ವಾದಕರವಾಗಿರೋದಿಲ್ಲ. ನಾವು ಬಹಳಷ್ಟು ಸಾರಿ ನಾವು ಸಿಟ್ಟಾಗುವುದಕ್ಕಾಗಿ, ಇಲ್ಲವೇ ಬೇಸರಗೊಳ್ಳುವುದಕ್ಕಾಗಿ, ಆ ಒಂದು ಆತುರತೆಯಲ್ಲಿ ನಾವು ಮಾತಾಡುವ ಮಾತುಗಳು, ನಾವು ತೆಗೆದುಕೊಳ್ಳುವ ತೀರ್ಪುಗಳು, ನಾವು ತೆಗೆದುಕೊಳ್ಳುವ ನಿರ್ಣಯಗಳು ಬಹಳ ಭಯಂಕರವಾಗಿರ್ತವೆ. ಅದಕ್ಕೆ ಕೋಪ ಉಂಟಾದಾಗ ಯಾವತ್ತೇ ಆಗಲಿ ತೀರ್ಮಾನ ತೆಗೆದುಕೊಳ್ಳಬಾರದಂತೆ. ಕೋಪದಲ್ಲಿ ಬಾಯಿಗೆ ಬಂದಂತೆ ಮಾತಾಡಿ ಬಿಡ್ತೇವೆ. ಬಹಳಷ್ಟು ಜನ ಗಂಡ ಹೆಂಡತಿಯರು ಜಗಳವಾಡಿ ನಿನ್ನೊಂದಿಗೆ ಸಂಸಾರ ಮಾಡಲ್ಲ, ವಿಚ್ಛೇದನ ಕೊಡ್ತೇನೆ ಎಂದು ಕಿರ್ಚಾಡುತ್ತಾರಲ್ಲವೇ? ಆಮೇಲೆ ಸುಧಾರಿಸಿಕೊಂಡ್ರೂ ಕೂಡ ಆ ಮಾತುಗಳು ಹಾಗೆಯೇ ಉಳ್ಕೊಳ್ತವೆ. ಆ ಮಾತುಗಳು ಬಹಳ ಕೇಡುಂಟು ಮಾಡ್ತವೆ. ಕೋಪವನ್ನು ತೊಲಗಿಸಿಬಿಡು, ಆಕ್ರೋಶವನ್ನು ಬಿಟ್ಟುಬಿಡು ಎಂದು ದೇವರ ವಾಕ್ಯ ಹೇಳುತ್ತದೆ. ವಾಕ್ಯ ಹೇಳುತ್ತೆ, ಕಾಯಿನನೇ, ನಿನಗೆ ಕೋಪ ಯಾಕೆ? ಯಾಕೆ ಕೋಪ ಬರುತ್ತೆ ಹೇಳಿ? ನಮಗೆ ಕೋಪ ಯಾಕೆ ಬರುತ್ತೆ ಹೇಳಿ? ಸಾಧಾರಣವಾಗಿ ನಮ್ಮ ಸ್ವಾರ್ಥ ಯಾರಾದರೂ ಮುಟ್ಟುವಾಗ ಕೋಪ ಬರುತ್ತಂತೆ. ಅಫ್ಕೋರ್ಸ್, ಪವಿತ್ರವಾದ ಕೋಪವಿದೆ. ಒಂದು ತಪ್ಪಾಗುವಾಗ ಅದನ್ನು ದಂಡಿಸಬೇಕೆಂದು ಬಯಸುವ ಕೋಪ ಬೇರೆ. ಅಂಥ ಕೋಪವು ಹಾನಿಕರವಾದದ್ದಲ್ಲ. ಆ ಕೋಪ ಮರೆಯದೆ ಹಾಗೆ ಇಟ್ಕೊಳ್ಳುವುದಾದರೆ ಅದು ಕೂಡ ಹಾಗೆ ತಯಾರಾಗ್ತದೇನೋ. ಕೋಪ ಮಾಡಿದರೂ ಪಾಪ ಮಾಡಬಾರದೆಂದು ವಾಕ್ಯ ಹೇಳುತ್ತೆ. ಕೋಪಗೊಳ್ಳಲಾರದೆ ಇರಲಿಕ್ಕಾಗೋದಿಲ್ವಲ್ಲ? ಕೆಲವೊಂದು ಕೆಟ್ಟ ಕಾರ್ಯಗಳನ್ನು ನೋಡುವಾಗ, ಕೆಟ್ಟ ಸಂಘಟನೆ ನೋಡುವಾಗ ಅವುಗಳ ಕುರಿತಾಗಿ ನಾವು ಕೋಪಗೊಳ್ಳಬೇಕು. ಆದರೆ ಪಾಪಕ್ಕೆ ಅವಕಾಶ ಕೊಡಬಾರದು. ಕೋಪ ಮಾಡಿದರೂ ಪಾಪ ಮಾಡಬಾರದು. ಅದಕ್ಕೆ ಮತ್ತೊಂದು ಅರ್ಥವಿರೋದೇನೆಂದರೆ, ಪಾಪ ವಿಷಯದಲ್ಲಿ ಹೊರತು ಮತ್ಯಾವ ವಿಷಯದಲ್ಲಿಯೂ ಕೋಪಗೊಳ್ಳಬೇಡಿರಿ. ನಾವು ಬಹಳಷ್ಟು ಸಾರಿ ನಾವು ಹೇಳಿದಂತೆ ಆಗಲಿಲ್ಲವೆಂದು, ನಾವು ಅಂದುಕೊಂಡಂತೆ ನಡೆಯಲಿಲ್ಲವೆಂದು ಕೋಪಗೊಳ್ತಿರ್ತೇವೆ. ನಮ್ಮ ಈಗೋಕ್ಕೆ ಪೆಟ್ಟಾಗುವಾಗ ಕೋಪಗೊಳ್ತೇವೆ. ಅಸೂಯೆಯಿಂದ ತುಂಬಿಕೊಂಡವನು ಕೋಪಗೊಳ್ಳುತ್ತಾನೆ. ಗರ್ವಿಷ್ಠನ ಬಾಯಲ್ಲೆಲ್ಲ ರೌದ್ರದಿಂದ ಕೂಡಿದ ಮಾತುಗಳಿರುತ್ತವೆ. ಈ ಗುಣಗಳೆಲ್ಲ ಪ್ರಿಯರೇ ದೇವರ ಮಕ್ಕಳಿಗೆ ಇರಬಾರದು. ಯೇಸು ಹೇಳಿದ್ದಾರೆ, ನಮಗೆ ಸಾತ್ವಿಕರನ್ನಾಗಿ ಮಾಡ್ತೇನೆಂದಿದ್ದಾರೆ. ನಾವು ಪ್ರೀತಿಯುಳ್ಳವರಾಗಿರಬೇಕು ಅಂದಿದ್ದಾರೆ. ನಾವು ನಮ್ಮ ಕೋಪವನ್ನು ಹತೋಟಿಯಲ್ಲಿಟ್ಕೊಳ್ಳಬೇಕಾದಂತಹ ಕೃಪೆ ದೇವರು ನಮಗೆ ಅನುಗ್ರಹಿಸ್ತಾರೆ. ಮೋಶೆ ಬಹಳ ಕೋಪಿಷ್ಠನು ಪ್ರಿಯರೇ, ಅಂದರೆ ರೋಷವುಳ್ಳವನಾಗಿದ್ದ. ಒಂದು ದಿನ ಇಬ್ಬರು ಜಗಳ ಆಡುತ್ತಿರುವಾಗ ಹೋಗಿ ಒಬ್ಬನನ್ನು ಸಾಯಿಸುತ್ತಾನೆ, ಕೊಂದಾಕುತ್ತಾನೆ. ಬಲಹೀನನನ್ನು ಯಾಕೆ ಹೊಡೆಯುತ್ತಾ ಇದ್ದೀಯಂತ ಹೇಳಿ ಅವನನ್ನು ಕೊಂದಾಕ್ತಾನೆ. ಇನ್ನೊಂದು ಸಾರಿ ಮತ್ತೊಮ್ಮೆ ಇಬ್ಬರು, ಒಬ್ಬ ಇಬ್ರಿಯನೂ ಒಬ್ಬ ಐಗುಪ್ತ್ಯನೂ ಹೊಡ್ಕೊಳ್ಳುತ್ತಾ ಇರುವಾಗ ಅವರಿಗೂ ಕೂಡ ಹೊಡೆಯಲು ಹೋದಾಗ ನೀನು ಯಾರಯ್ಯ ಎಂದು ಹೇಳಿ ತಿರುಗಿ ಬೀಳ್ತಾರೆ. ಅಷ್ಟು ಕೋಪಿಷ್ಠನಾಗಿದ್ದ.
ಆದರೆ ಅಂಥವನನ್ನೇ ದೇವರು ಅವನ ವಿಷಯದಲ್ಲಿ ಕೊಟ್ಟ ಸರ್ಟಿಫಿಕೇಟ್ ಏನೆಂದರೆ, ಅವನ ಬಗ್ಗೆ ಹೇಳಿರುವ ಮಾತೇನೆಂದರೆ, ನನ್ನ ಸೇವಕನಾದ ಮೋಶೆ ಭೂಲೋಕದಲ್ಲಿರುವ ಎಲ್ಲಾ ಮನುಷ್ಯರುಗಳಿಗಿಂತಲೂ ಬೇರೆ ಎಲ್ಲವರಿಗಿಂತಲೂ ಬಹು ಸಾತ್ವಿಕನಾಗಿದ್ದಾನೆ. ನನ್ನ ಸೇವಕನಾದ ಮೋಶೆ ಬಹು ಸಾತ್ವಿಕನಾಗಿದ್ದಾನೆ ಅನ್ನುತ್ತಾರೆ. ಸಾತ್ವಿಕನು ಅಂದರೆ ತಾಳ್ಮೆ, ಸಹನೆ, ದಯೆ, ಕ್ಷಮೆ ಉಳ್ಳವರಾಗಿರುವಂಥದ್ದಾಗಿದೆ. ಈ ದಿನ ಯೇಸುವಿನ ಮಕ್ಕಳೆಂದು ಹೇಳಿ ಲೋಕಸ್ಥರಂತಿರೋದು, ಕಕ್ಷ ಬೆಳೆಸ್ಕೊಳ್ಳೋದು, ಕೋಪಗೊಳ್ಳುವುದು ಅಷ್ಟೇ ಅಲ್ಲ, ಯಾರೋ ನಮಗೆ ಹಾನಿ ಮಾಡಿದ್ದಾರೆ ಅಂದ್ಕೊಂಡು ಅವರಿಗೆ ಹಾನಿ ಮಾಡುವುದಾಗಲಿ, ನಮ್ಮ ಮನೆ ಸುಟ್ಟಿದ್ದಾರೆ ಅವರ ಮನೆ ನಾವು ಸುಡೋಣ, ನಮ್ಮನ್ನು ಕೊಂದಿದ್ದಾರೆ ಅವರನ್ನು ನಾವು ಕೊಲ್ಲೋಣ ಎಂಬ ಮನಸ್ಸು ನಮಗಿರುವ ಅಗತ್ಯವಿಲ್ಲ ಪ್ರಿಯರೇ. ನಮಗೆ ಉಂಟಾದಂತಹ ಅನ್ಯಾಯಕ್ಕೆ ದೇವರೇ ನೋಡಿಕೊಳ್ಳುತ್ತಾರೆ. ದೇವರೇ ನ್ಯಾಯಾಧಿಪತಿಯಾಗಿದ್ದಾರೆ. ನೀವು ನಾನು ಅಲ್ವಲ್ಲ. ನೀವು ಕೆಲವೊಂದು ವಿಷಯಗಳಲ್ಲಿ ಬಹುಶಃ ತಪ್ಪು ಮಾಡದೇ ಇರಬಹುದು, ಇಲ್ಲವೇ ಆ ವಿಷಯದಲ್ಲಿ ನೀವು ತಪ್ಪು ಮಾಡದೇ ಇರಬಹುದು. ಆದರೆ ನಿಮ್ಮ ತಪ್ಪುಗಳು, ನಿಮ್ಮ ಎಡವಟ್ಟುಗಳು ಎಷ್ಟೋ ಇವೆ ಅಲ್ಲವೇ? ಅದಕ್ಕಾಗಿಯೇ ಕೋಪಗೊಳ್ಳಿರಿ, ಆದರೆ ಪಾಪ ಮಾಡಬೇಡಿರಿ. ಅಷ್ಟೇ ಅಲ್ಲ, ಒಮ್ಮೆ ಎಫೆಸ ಪತ್ರಿಕೆಗೆ ಹೋಗೋಣ ಬನ್ನಿ. 4ನೇ ಅಧ್ಯಾಯ 26ನೇ ವಚನ ಓದುತ್ತಿದ್ದೇನೆ ಕೇಳಿ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಕೋಪವನ್ನು ಹಾಗೆಯೇ ಇಟ್ಟುಕೊಳ್ಳಬೇಡಿರಿ. ಮ್ಯಾಕ್ಸಿಮಮ್ ನಿಮ್ಮ ಕೋಪ ಸಾಯಂಕಾಲದ ಒಳಗೆ ಸರಿ ಹೋಗಬೇಕು. ಮಧ್ಯಾಹ್ನ 3 ಗಂಟೆಗೆ ಕೋಪ ಬಂದರೂ 6 ಗಂಟೆಗೆಲ್ಲ ಅದು ತಣ್ಣಗಾಗಬೇಕು. ಅದು ಇರಬಾರ್ದು ಅದಕ್ಕಿಂತಲೂ ಹೆಚ್ಚಾಗಿ. ಸೂರ್ಯಾಸ್ತಮದವರೆಗೂ ನಿಮ್ಮ ಕೋಪವನ್ನು ಇಟ್ಟುಕೊಳ್ಳಬೇಡಿರಿ. ಯಾಕೆಂದರೆ ಈ ಕೋಪ ಎನ್ನುವಂಥದ್ದು ಒಂದು ಪಾಯ್ಸನ್ ಆಗಿದೆ. ಆ ಕೋಪವನ್ನು ಹಾಗೇ ಇರಲು ಬಿಟ್ಟರೆ ದ್ವೇಷ ಆಗ್ತದೆ, ಈರ್ಷವಾಗ್ತದೆ, ಕಕ್ಷವಾಗ್ತದೆ, ಕೊನೆಗೆ ಹತ್ಯವಾಗ್ತದೆ. ಹೌದು, ನೀವು ಕೋಪ ಹಾಗೆ ಇಟ್ಕೊಳ್ಳೋದಾದರೆ, ಕೋಪದಿಂದಲೇ ನೀವು ಮಲಗಿ ನಿದ್ದೆ ಹೋದ್ರೆ ಬೆಳಗಾಗುವವರೆಗೂ ನಿಮ್ಮ ಹೃದಯದಲ್ಲಿ ಕುದಿಯುತ್ತಾ ಇರುತ್ತೆ. ಆ ಕೋಪ ಇನ್ನಷ್ಟು ಹೆಚ್ಚಾಗ್ತದೆ. ಇನ್ನು ನಿಮಗೆ ನಿದ್ದೆ ಬರಲ್ಲ ಸ್ವಲ್ಪವೂ ಕೂಡ. ಬೆಳಗ್ಗೆ ಎದ್ದ ತಕ್ಷಣವೇ ಆ ಕಕ್ಷ ತೀರಿಸಿಕೊಳ್ಳಬೇಕೆಂಬ ಧ್ಯಾಸ, ಆ ಆಸೆ, ಆ ಒಂದು ಆಲೋಚನೆಯಿಂದ ತುಂಬಿಕೊಂಡವರಾಗಿರ್ತೀರಿ. ಕೊನೆಗೆ ಏನು ಮಾಡಲಾರದ ಪರಿಸ್ಥಿತಿಯಲ್ಲಿ ಇರುತ್ತೀರಿ. ನೋಡಿ, ದೋಸೆಗಾಗಿ ಹಿಟ್ಟನ್ನು ನೆನೆಸಿಟ್ಟಾಗ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಅದು ಯಾವ ರೀತಿ ಉಬ್ಬಿ ಬರುತ್ತೆ ನೋಡಿ. ಹಾಗೆಯೇ ರಾತ್ರಿ ಕೋಪ ಇಟ್ಕೊಂಡು ಮಲಗಿಕೊಂಡ್ರೆ ನಿದ್ರೆ ಬರದೇ ಇರುವುದು ಒಂದು ಸಂಗತಿ, ಬೆಳಗಾಗುವವರೆಗೂ ಅದು ಹುಳಿ ಹಿಡಿಯುತ್ತೆ. ಹಾಗಾಗಿ ಎಷ್ಟೋ ರಾತ್ರಿಗಳಿಂದ ಬೇರೆ ಯಾರೋ ಮೇಲೆ ಬೇಸರ ಇಟ್ಕೊಂಡು ನಿದ್ರೆ ಬಂದಿಲ್ಲ ಎಂದು ಮಂಚದ ಮೇಲೆ ಆ ಕಡೆ ಉರುಳಿ ಈ ಕಡೆ ಉರುಳಿ ಮಧ್ಯರಾತ್ರಿಯಲ್ಲಿ ಎದ್ದು ಬೈಕೊಂಡು ಸಿಟ್ಟಾಗುತ್ತಾ ಗಲಿಬಿಲಿ ಮಾಡಿಕೊಳ್ತಾ ಇರ್ತಾರಲ್ಲವೇ? ನೀವೇನಾದರೂ ಅಂತಹ ಒಂದು ಸ್ಥಿತಿಯಲ್ಲಿ ಯಾರಾದರೂ ಇದ್ದೀರಾ? ಅಂತಹ ಅನುಭವ ಏನಾದರೂ ಕೆಲವೊಮ್ಮೆ ನಿಮಗುಂಟಾಗ್ತಿದೆಯಾ? ಅದರ ಅರ್ಥವೇನೆಂದರೆ, ನೀವು ಕೋಪವನ್ನು ಕ್ಷಮಿಸಲಾರದೆ ಮಲಗುತ್ತಾ ಇದ್ದೀರಿ ಎಂದರ್ಥ. ನೀವು ನಿದ್ದೆಗೆ ಹೋಗುವುದಕ್ಕಿಂತ ಮುಂಚೆ ಪ್ರಾರ್ಥಿಸಿಕೊಳ್ತಿದ್ದೀರಾ? ಮೊಳಕಾಲೂರಿ ಮಂಚದ ಮೇಲೆ ಅಲ್ಲ ಪ್ರಿಯರೇ, ಮಂಚದ ಕೆಳಗೆ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಿದ್ದೀರಾ? ದೇವರೇ, ನನ್ನ ಹೃದಯ ಸರಿಪಡಿಸಿರಿ, ಮಲಗಲು ಹೋಗುತ್ತಿದ್ದೇನೆ. ಒಂದು ವೇಳೆ ನಿದ್ದೆಯಲ್ಲಿಯೇ ಮರಣ ಹೊಂದುವುದಾದರೆ ನಿನ್ನ ಸನ್ನಿಧಿಗೆ ಬರಬೇಕು. ನಿದ್ದೆ ಮಾಡುವಾಗಲೇ ಒಂದು ಸುನಾಮಿ ಬಂದ್ರೆ, ಒಂದು ಭೂಕಂಪ ಉಂಟಾದ್ರೆ, ಮರಣ ಬಂದ್ರೆ, ದೇವರೇ ಇಲ್ಲಿ ಕಣ್ಣು ಮುಚ್ಚಿದ ನಾನು ನಿನ್ನ ಬಳಿಯಲ್ಲಿ ಕಣ್ಣು ತೆರೆಯಬೇಕು ಎಂದು ಹಾಗೆ ಸಿದ್ಧರಾಗಿ ನಿದ್ದೆ ಮಾಡೋಣ. ಯಾರಿಗೆ ಗೊತ್ತು, ಎಷ್ಟೋ ಅಪಾಯಗಳು ಆಗ್ತಾ ಇವೆ ಅಲ್ಲವೇ? ಮಲಗಿದವರು ಮಲಗಿದ್ದ ಸ್ಥಳದಲ್ಲೇ ಮರಣ ಹೊಂದುವುದು ಈ ದಿನಗಳಲ್ಲಿ ಬಹಳ ಕೇಳ್ತಿದ್ದೇವೆ. ಈ ವಿಷಯಗಳ ಕುರಿತು ಮನಸಾಕ್ಷಿ ಸರಿಪಡಿಸಿಕೊಳ್ಳಿರಿ. ಯಾರ ಮೇಲಾದರೂ ಕೋಪ ಇದ್ರೆ ಈ ದಿನಗಳಲ್ಲಿ ಫೋನ್ ಇವೆ, ಫೋನ್ ಮಾಡಿ ಕ್ಷಮಾಪಣೆ ಕೇಳಿ. ಕ್ಷಮಿಸಿ ಬಿಡಿರಿ, ಮನಸ್ಸಲ್ಲಿ ದೃಢವಾಗಿ ಕ್ಷಮಿಸಿ ಬಿಡಿರಿ. ಅವರನ್ನು ಕ್ಷಮಿಸಲಾರೆ, ಅವರಿಗೆ ಕ್ಷಮಿಸಲಿಕ್ಕಾಗಲ್ಲ ಎಂದು ಹೇಳಬೇಡಿ. ಅವ್ರು ಕ್ಷಮಿಸದಿದ್ರೆ ದೇವರು ಅವರನ್ನು ನೋಡಿಕೊಳ್ತಾರೆ. ನಮ್ಮ ಕೆಲಸ ನಾವು ಕ್ಷಮಿಸುವಂಥದ್ದಾಗಿದೆ. ನಿಮ್ಮ ಮನಸ್ಸಲ್ಲಿ ಆಯಾಸ ಇಟ್ಕೊಳ್ಳದೆ ನಿಮ್ಮ ಮನಸ್ಸು ನೆಮ್ಮದಿಯಾಗಿಟ್ಕೊಂಡು, ಒಂದು ವೇಳೆ ನಿಮಗೆ ಕೋಪ ಇಲ್ಲದಿದ್ರೂ ಕೂಡ, ಅವರಿಗೆ ನಿಮ್ಮ ಮೇಲೆ ಕೋಪ ಇದ್ರೂ ಕೂಡ ದೇವರು ಮೊದಲು ನೀವೇ ಕ್ಷಮಾಪಣೆ ಕೇಳಬೇಕೆಂದು ಹೇಳಿದ್ದಾರೆ. ನೀವೇ ಸಮಾಧಾನಗೊಳ್ಳಬೇಕೆಂದಿದ್ದಾರೆ. ಎಲ್ಲರಿಗೂ ನನ್ನ ಮೇಲೆ ಕೋಪ ಇದೆ ಅಂದ್ಕೊಂಡು ನೀವು ಕೋಪ ಬೆಳೆಸಿಕೊಂಡ್ರೆ ನಿಮಗೂ ಅವರಿಗೂ ಇನ್ನು ವ್ಯತ್ಯಾಸ ಏನಿದೆ? ಅವರಿಗೆ ಕೋಪದಲ್ಲಿ ಇರಲು ಬಿಡಿರಿ. ನಿಮ್ಮ ಮೇಲೆ ಪ್ರತಿಕಾರ ಇಟ್ಕೊಂಡು ಕೋಪಗೊಳ್ಳುವಂಥವರು, ನಿಮ್ಮ ಮೇಲೆ ಆಯಾಸಗೊಳ್ಳುವಂಥವರು ಇದ್ರೇ ಇರಲಿ ಬಿಡಿ. ನಿಮ್ಮ ಹೃದಯದಲ್ಲಿ ಮಾತ್ರ ಎಂತಹದೇ ಕೋಪಕ್ಕಾಗಲಿ, ಆಯಾಸಕ್ಕಾಗಲಿ, ದ್ವೇಷಕ್ಕಾಗಲಿ, ಭಯಕ್ಕಾಗಲಿ ಅವಕಾಶ ಕೊಡಬೇಡಿ. ನಿಮ್ಮ ಕೋಪವು ಸೂರ್ಯಾಸ್ತಮದವರೆಗೂ ನಿಂತಿರುವಂಥದ್ದಾಗಿರಬಾರ್ದು. ನಂತರ ವಾಕ್ಯ ಹೇಳುವುದನ್ನು ಕೇಳಿ ಸೈತಾನನಿಗೆ ಅವಕಾಶ ಕೊಡಬೇಡಿ. ಯಾಕೆ ಈ ರೀತಿಯಾಗಿ ಎರಡು ಜೋಡಿಸಿ ಹೀಗೆ ಹೇಳಲಾಗ್ತಿದೆ? ಯಾವಾಗ ನಿಮ್ಮ ಹೃದಯದೊಳಗೆ ಕೋಪ ಇರುತ್ತದೋ, ಕರೆಯದಿರುವ ಅನ್ಇನ್ವೈಟೆಡ್ ಗೆಸ್ಟ್ ಆಗಿ ಅವನು ಬರ್ತಾನೆ. ಯಾರೋ ಅವನು, ಸೈತಾನನು. ಅವನು ಬಂದು ನಿಮ್ಮ ಹೃದಯದಲ್ಲಿರುವ ಕೋಪ ಇನ್ನೂ ಜಾಸ್ತಿಗೊಳಿಸುತ್ತಾನೆ.
ಸೈತಾನನಿಗೆ ಅವಕಾಶ ಕೊಡಬೇಡಿ. ಅವನು ಸಲಹೆ ಕೊಡ್ತಾನೆ, ನೀನು ಹೊಡಿ, ನೀನು ಸಾಯಿಸು ಎಂದು. ನೀನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧ ಹೀಗೆ ಹಾಕು. ಅಬ್ಬಾ, ಎಷ್ಟು ಭಯಂಕರವಾಗಿದೆ ನೋಡಿ ಈ ದಿನಗಳಲ್ಲಿ. ಟ್ವಿಟರ್ನಲ್ಲಿ ಹಾಕ್ತಾರಂತೆ ಕೋಪವನ್ನು, ಊರಿಗೆಲ್ಲ ಹೇಳ್ಕೊಳ್ತಾರಂತೆ ಇತರರ ಮೇಲಿರುವ ಅವರ ಕೋಪವನ್ನು, ಹೊರಗೆ ಕಕ್ಕುತ್ತಾರಂತೆ ಕೋಪವನ್ನು. ದೇವರ ಕೈಯಲ್ಲಿ ಇಡೀರಿ, ದೇವರಿಗೆ ಒಪ್ಪಿಸಿಕೊಳ್ಳಿರಿ. ನಿಮ್ಮ ಹೃದಯ ನಿರ್ಮಲವಾಗಿರುವಂತೆ ನೋಡಿಕೊಳ್ಳಿರಿ. ನೀವು ದೇವರ ಮಕ್ಕಳಾಗಿದ್ದೀರೋ? ಯೇಸು ಯಾರ ಮೇಲೆಯೂ ಕೋಪ ಇಟ್ಕೊಳ್ಳಲಿಲ್ಲ. ದೇರ್ ಈಸ್ ನೋ ರೆಕಾರ್ಡ್ ಆಫ್ ರಾಂಗ್ಸ್ ಇನ್ ಲವ್ ಎಂಬ ಹೇಳಿಕೆ ಇದೆ. ಅಂದರೆ ಪ್ರೀತಿ ತನ್ನೊಳಗೆ ತಪ್ಪಿನ ಪಟ್ಟಿ ಇಟ್ಕೊಳ್ಳಲ್ಲ. ಪ್ರೀತಿ ಅನೇಕ ವಿಧವಾದ ದೋಷಗಳನ್ನು ಮುಚ್ಚುವುದರಿಂದ ಪ್ರೀತಿಯುಳ್ಳವರಾಗಿರಿ ಎಂದು ಯೇಸು ಹೇಳಿದ್ದಾರೆ. ಪ್ರೀತಿ ಕ್ಷಮಿಸುತ್ತದೆ ಪ್ರಿಯರೇ. ಒಬ್ಬ ತಾಯಿ ಮಕ್ಕಳು ಮಾಡಿದ ತಪ್ಪೆಲ್ಲ ಮನಸ್ಸಲ್ಲಿಟ್ಕೊಳ್ಳೋದಾದರೆ ಅವು ಎಷ್ಟಾಗ್ತವೆ ಗೊತ್ತಾ? ಆದರೆ ತಾಯಿ ಅವುಗಳನ್ನು ಜ್ಞಾಪಕ ಮಾಡಿಕೊಳ್ಳಲ್ಲ. ನಮ್ಮ ಯೇಸು ಯಾವತ್ತೂ ಕೂಡ ನನಗೋಸ್ಕರ ನಾನೇ ನಿನ್ನ ದ್ರೋಹಗಳನ್ನೆಲ್ಲ ಅಳಿಸಿಬಿಡುತ್ತೇನೆ, ಇನ್ನೆಂದಿಗೂ ಅವುಗಳನ್ನು ಜ್ಞಾಪಕದಲ್ಲಿಡಲ್ಲ ಎಂದು ಹೇಳಿದ ದೇವರ ಮನಸ್ಸನ್ನು ನಾವು ಹೊಂದಿಕೊಂಡಿರೋದಾದರೆ ನಿಮ್ಮ ಪರಲೋಕದ ತಂದೆಯಂತೆ ನೀವು ಕೂಡ ನಿಮ್ಮ ವಿರೋಧಿಗಳನ್ನು ಕ್ಷಮಿಸಿರಿ. ನಿಮಗೆ ಹಾನಿ ಮಾಡಿದಂತಹ ನಿಮ್ಮ ಶತ್ರುಗಳನ್ನು ಕ್ಷಮಿಸಿ ಅವರಿಗಾಗಿ ಪ್ರಾರ್ಥಿಸಿರಿ. ಮಣಿಪುರಿ ಅನ್ನುವಂತಹ ಸ್ಥಳದಲ್ಲಿ ಎಷ್ಟೋ ಭಯಂಕರವಾದ ಗತಕಾಲದಲ್ಲಿ ಕೇಳಿದ್ದೇವಲ್ಲವೇ? ಮನುಷ್ಯನನ್ನೇ, ಯಾವುದೇ ಜಾತಿ, ಯಾವುದೇ ಕುಲ, ಯಾವ ಭಾಷೆ ಎನ್ನುವುದು ಮುಖ್ಯ ಅಲ್ಲ ಪ್ರಿಯರೇ. ಇಲ್ಲಿ ಮನುಷ್ಯನಿಗೆ ಅವಮಾನಪಡಿಸೋದು, ಮನುಷ್ಯನಿಗೆ ಹಿಂಸೆಗೊಳಿಸುವಂಥದ್ದು ಮಾನವೀಯತೆ ಅಲ್ಲ. ದುರಾತ್ಮ ಶಕ್ತಿಗಳ ಹೋರಾಟದೊಂದಿಗೆ ಹೋರಾಡುತ್ತಾ ಇದ್ದೇವೆ. ಇದನ್ನು ಗುರುತಿಸಬೇಕು. ಯಾವ ಮನುಷ್ಯನನ್ನು ದ್ವೇಷಿಸಬಾರದು. ಅವರಿಗೋಸ್ಕರ ಪ್ರಾರ್ಥಿಸಿರಿ. ಸೈತಾನನ ಶಕ್ತಿಗಳಿಂದ ಪೀಡಿಸಲ್ಪಡುತ್ತಿರುವ ಮನುಷ್ಯರು ದೇವರ ಮಕ್ಕಳನ್ನು ಹಿಂಸೆಗೊಳಿಸುತ್ತಾರೆ. ಆದಿಯಿಂದಲೂ ನಾವದನ್ನು ನೋಡುತ್ತೇವೆ. ನೀತಿವಂತರನ್ನು ಹಿಂಸಿಸುವಂಥವರು ಯಾವಾಗಲೂ ಇರುತ್ತಾರೆ. ಅವರು ಸೈತಾನನ ಸಂಬಂಧಿಕರಾಗಿರುತ್ತಾರೆ. ಅವರು ಬಿಡಿಸಲ್ಪಟ್ಟಾಗ ಸಭೆಯನ್ನು ಹಿಂಸಿಸೋದಾಗಲಿ, ಸಭೆಯನ್ನು ಚದುರಿಸುವುದಕ್ಕಾಗಲಿ ಪ್ರಯತ್ನಿಸಿದ ಸೌಲನನ್ನು, ಮತವೈರಾಗ್ಯದಿಂದ ತುಂಬಿದ ಸೌಲನನ್ನು ದೇವರು ಮಾರ್ಪಡಿಸಿದಾಗ ಆ ಸ್ಟೇಫನನಿಗೆ ಕಲ್ಲಿನಿಂದ ಹೊಡೆದು ಕೊಲ್ಲಲು ಸೌಲನು ಅಂಗೀಕರಿಸಿದನಂತೆ. ಹೊಡೆಯಿರಿ, ಸಾಯಿಸಿರಿ ಎಂದು ಹೇಳ್ತಾ ಇದ್ದನಂತೆ. ರಕ್ತ ಸುರಿಯುವಾಗ ಆಕಾಶದ ಕಡೆಗೆ ನೋಡಿ ಆ ಸ್ಟೆಫನನು ಮಾಡಿದ ಪ್ರಾರ್ಥನೆ ಏನು? ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ ಕೊನೆ ಭಾಗದಲ್ಲಿ ಇರುತ್ತೆ, ಬೇಕಾದರೆ ಓದು ನೋಡಿ. ತಂದೆಯೇ, ಈ ದೋಷ ಇವರ ಮೇಲೆ ಹಾಕಬೇಡ ಎಂದು ಪ್ರಾರ್ಥಿಸುತ್ತಾನೆ. ನನ್ನನ್ನು ಸಾಯಿಸುತ್ತಿರುವ ಇವರನ್ನು, ನನಗೆ ಕಲ್ಲೆಸೆದು ಕೊಲ್ಲುತ್ತಿರುವ ಇವರನ್ನು ಶಿಕ್ಷಿಸು ದೇವರೇ, ನರಕಕ್ಕೆ ಕಳುಹಿಸು ದೇವರೇ ಎಂದು ಹೇಳಲಿಲ್ಲ. ಅಂತಹ ಆ ಪ್ರಾರ್ಥನೆಯೇ ಆ ಸೌಲನ ಹೃದಯದೊಳಗೆ ಕ್ರಿಯೆ ಉಂಟಾಗುವುದಕ್ಕೆ ಕಾರಣವಾಯಿತು. ನನ್ನ ದೋಷ ಇವರ ಮೇಲೆ ಹೊರಿಸಬಾರದು. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆ, ತಂದೆಯೇ, ಇವರು ಏನು ಮಾಡುತ್ತಾರೆ, ಇವರು ಅರಿಯರು, ಆದುದರಿಂದ ಇವರನ್ನು ಕ್ಷಮಿಸಿರಿ ಎಂದು ಪ್ರಾರ್ಥಿಸ್ತಾರೆ. ಕ್ಷಮಿಸುವವರ ಹೃದಯದಲ್ಲಿ ಕೋಪ ಇರಲ್ಲ. ಪ್ರೀತಿಯುಳ್ಳ ಹೃದಯದಲ್ಲಿ ಕೋಪವು ಸುಖವಾಗಿ ನಿವಾಸಿಸೋದಿಲ್ಲ. ಬುದ್ಧಿಹೀನರ ಅಂತರೇಂದ್ರಿಯದಲ್ಲಿ ಕೋಪವು ಸುಖವಾಗಿ ವಾಸಿಸುತ್ತದೆ ಎಂದು ಪ್ರಸಂಗಿಯಲ್ಲಿದೆ. ಅದಕ್ಕೆ ಕೋಪವನ್ನು ಬಿಟ್ಟು ಬಿಡಿರಿ. ಯಾರ ವಿಷಯದಲ್ಲಾದರೂ ಬೇಸರಗೊಂಡಿದ್ದೀರಾ? ಕೋಪಗೊಳ್ಳಬೇಡಿ. ಸ್ವಂತವರಾಗಿದ್ರು, ಹೊರಗಿನವರಾಗಿದ್ರು, ಯಾರೇ ಆಗಿದ್ರು, ಒಳ್ಳೆಯವರಾಗಲಿ ಕೆಟ್ಟವರಾಗಲಿ, ಅದು ನಮ್ಮ ಕೆಲಸವಲ್ಲ. ಅವರಿಗೋಸ್ಕರ ಪ್ರಾರ್ಥಿಸೋಣ, ಅವರನ್ನು ಕ್ಷಮಿಸೋಣ. ನಾವು ಕ್ರಿಸ್ತನ ಪ್ರೀತಿಯನ್ನು ಈ ಲೋಕಕ್ಕೆ ತೋರಿಸೋಣ. ಕ್ರಿಸ್ತನಿಗೋಸ್ಕರ ಶ್ರಮೆಪಟ್ಟವರ ಕುರಿತಾಗಿ, ಕ್ರಿಸ್ತನಿಗೋಸ್ಕರ ನಿಂದಿಸಲ್ಪಡುವವರ ಕುರಿತಾಗಿ, ಕ್ರಿಸ್ತನಿಗೋಸ್ಕರ ಹಿಂಸೆಗೊಳಗಾಗಿ ರಕ್ತಸಾಕ್ಷಿಯಾದವರ ಕುರಿತಾಗಿ ನಾವು ಹೋರಾಟಗಳನ್ನು ಮಾಡುವ ಅಗತ್ಯವಿಲ್ಲ ಪ್ರಿಯರೇ. ಅವರು ಕರ್ತನ ಸನ್ನಿಧಿಯಲ್ಲಿ ಆರ್ಭಟಿಸುತ್ತಾ ಈ ದಿನ ದೇವರನ್ನು ಆರಾಧಿಸಿ ದೇವರ ಸನ್ನಿಧಿಯನ್ನು ಬಯಸುತ್ತಿದ್ದಾರೆ. ಅಫ್ಕೋರ್ಸ್, ಈ ಲೋಕದಲ್ಲಿ ನಡೆಯುತ್ತಿರುವ ದುಷ್ಟ ಕಾರ್ಯಗಳಿಗೆ ಒಂದು ಅಂತ್ಯ ಉಂಟಾಗಬೇಕೆಂದು ನಾವು ಪ್ರಾರ್ಥಿಸಬೇಕು. ಕರ್ತನೇ, ದುಷ್ಟನ ಕಾರ್ಯಗಳನ್ನೆಲ್ಲ ಲಯಗೊಳಿಸಿರಿ. ದುರಾತ್ಮನ ಕಾರ್ಯಗಳನ್ನೆಲ್ಲ ಲಯಗೊಳಿಸಿರಿ. ಅಪವಾದಿಯ ಕಾರ್ಯಗಳನ್ನೆಲ್ಲ ಲಯಗೊಳಿಸಿರಿ ದೇವರೇ. ಮನುಷ್ಯನನ್ನೇ ದ್ವೇಷಿಸಿಕೊಳ್ಳುವಂತಹ ಈ ಭಯಂಕರವಾದ ಪರಿಸ್ಥಿತಿಗಳನ್ನು ಮಾರ್ಪಡಿಸಿರಿ ಎಂದು ಹೀಗೆ ಸಮಾಧಾನದ ಕರ್ತನಿಗೆ ನಾವು ಪ್ರಾರ್ಥಿಸುವಂತಹ ಅವಶ್ಯಕತೆ ಎಷ್ಟೋ ಇದೆ. ಈ ದಿನ ನಾವು ಸುರಕ್ಷಿತವಾಗಿರಬಹುದು, ಆದರೆ ನಮ್ಮ ಸುತ್ತಲೂ ಎಷ್ಟೋ ಜನ ಭಯಂಕರವಾದ ಪರಿಸ್ಥಿತಿಯಲ್ಲಿದ್ದು ದ್ವೇಷಿಸಲ್ಪಡುತ್ತಿದ್ದಾರೆ, ಕುಗ್ಗಿಸಲ್ಪಡ್ತಿದ್ದಾರೆ, ಅವಮಾನಗೊಳಿಸಲ್ಪಡ್ತಿದ್ದಾರೆ, ಕೊಲ್ಲಲ್ಪಡ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕರ್ತನ ಪಾದದ ಮುಂದೆ ನಾವು ಮೊರೆ ಇಡುವುದು ಎಷ್ಟೋ ಅವಶ್ಯಕವಾಗಿದೆ. ಅವರ ಮೇಲೆ ಕೋಪಗೊಳ್ಳುವುದಲ್ಲ, ಅವರನ್ನು ಕ್ಷಮಿಸಿರಿ ದೇವರೇ, ಅವರನ್ನು ರಕ್ಷಿಸಿರಿ ದೇವರೇ, ಅವರ ಕೈಯಲ್ಲಿರುವವರನ್ನೆಲ್ಲ ಬಿಡಿಸಿರಿ ದೇವರೇ ಎಂದು ನಾವು ಮೊರೆ ಇಡುವುದಾದರೆ ದೇವರು ತನ್ನ ಉತ್ತರವನ್ನು ನಮಗೆ ಅನುಗ್ರಹಿಸುತ್ತಾರೆ. ಈ ದಿನ ಯಾರ ಮೇಲಾದರೂ ನಿಮಗೆ ಕೋಪ ಇದೆಯಾ?
ಹಾಗಾದರೆ ಕ್ಷಮಿಸಿರಿ, ಪ್ರೀತಿಸಿರಿ. ದೇವರು ನಮ್ಮನ್ನು ಕ್ಷಮಿಸುತ್ತಿದ್ದಾರಲ್ಲವೋ, ನಾವು ಕೂಡ ಇತರರನ್ನು ಕ್ಷಮಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ದೇವರೇ, ನಮ್ಮ ಕೋಪ, ನಮ್ಮ ದ್ವೇಷ, ನಮ್ಮ ಈರ್ಷ್ಯ ಎಷ್ಟು ಹಾನಿಕರವಾಗಿವೆ ಎಂದು, ಅವು ಬೇರೆಯವರಿಗಿಂತಲೂ ನಮಗೇ ಸ್ವತಃ ಎಷ್ಟೋ ಕೇಡು ಉಂಟು ಮಾಡುವವುಗಳಾಗಿವೆ ಎಂದು ಗುರುತಿಸಿ ನಮ್ಮ ಕೋಪವನ್ನು ಬಿಟ್ಟು ಬಿಡುವುದಕ್ಕಾಗಿ ನಾವು ಕ್ಷಮಿಸಿ, ಸಹಿಸಿ, ನಿಮ್ಮ ಕಡೆಗೆ ದೃಷ್ಟಿಸಿ ನಿಮ್ಮ ಪ್ರೀತಿಯಿಂದ ತುಂಬಲ್ಪಡಲು ಸಹಾಯ ಮಾಡಿರಿ. ಹೌದು ದೇವರೇ, ಅನಾವಶ್ಯಕವಾಗಿ ಬಾಧೆಪಡಿಸುವವರಿಗೆ, ಅನಾವಶ್ಯಕವಾಗಿ ಬೇಸರಗೊಳಿಸುವವರಿಗೆ, ಅನ್ಯಾಯ ಅಕ್ರಮಗಳೊಂದಿಗೆ ಪ್ರವರ್ತಿಸುತ್ತಿರುವವರನ್ನು ನೋಡುತ್ತಿರುವಾಗ ನಮ್ಮ ಹೃದಯದೊಳಗಡೆ ಕೋಪ ಉಂಟಾಗ್ತದೆ ದೇವರೇ. ದಯವುಳ್ಳವರಾಗಿ, ಪ್ರೀತಿಯುಳ್ಳವರಾಗಿ, ನಿಮ್ಮ ಪ್ರೀತಿಯಿಂದ ಅವರನ್ನು ಕ್ಷಮಿಸಬಲ್ಲಂತಹ, ಅವರು ಕೂಡ ರಕ್ಷಿಸಲ್ಪಡಬೇಕು, ಅವರು ಕೂಡ ನಿಮ್ಮ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟವರಲ್ಲವೇ ಎಂದು ವಿಜ್ಞಾಪಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ನಮ್ಮ ಮನೆಯಲ್ಲಿರುವವರ ಮೇಲಾಗಲಿ, ನಮ್ಮ ಬದುಕಿನಲ್ಲಾಗಲಿ ಯಾರ ಮೇಲಾದರೂ ನಾವು ಕೋಪವುಳ್ಳವರಾಗಿರೋದಾದರೆ ಅದನ್ನು ಮನಸ್ಸಲ್ಲೇ ಇಟ್ಕೊಳ್ಳದೆ ಸೂರ್ಯಾಸ್ತಮಕ್ಕಿಂತ ಮುಂಚೆ ನಮ್ಮ ಹೃದಯ ಸರಿಪಡಿಸಿಕೊಳ್ಳುವಂತೆ, ಸಮಾಧಾನಕರವಾದ ಜೀವಿತ ಜೀವಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಮತ್ತು ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ. ಯವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ, ಹಿರಿಯರು ಕೂಡ ಬರಬಹುದು. ಇದು ನಿಮ್ಮೆಲ್ಲರಿಗೂ ಎಷ್ಟೋ ಜೀವನಕರವಾಗಿ, ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ, ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯವನಸ್ಥರೇ, ತಪ್ಪದೇ ಬನ್ನಿರಿ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. 2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9884807779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜನ್ನು ಕಳಿಸಿರಿ, ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ತಪ್ಪದೇ ಬರ್ತಿರಲ್ಲವೋ?